ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಕ್ಕಳ ಇದು FA1 ಪ್ಯಾಟರ್ನ್ಗೆ ಸಂಬಂಧಪಟ್ಟಾಗೆ ಒಂದಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮಕ್ಕಳ. ಇಲ್ಲಿ ನಿಮಗೆ ಮಾರ್ಕ್ಸ್ ಬಂದು 20 ಮಾರ್ಕ್ಸ್ ಇರುತ್ತೆ. ನೀವು ಬರೆಯೋದಕ್ಕೆ ಸಿಗುವಂತಹ ಟೈಮು 1 hour 15 minutes ಇರುತ್ತೆ ಮಕ್ಕಳ. ಓಕೆನಾ? ಫಸ್ಟ್ ಹೆಡಿಂಗ್ ನೋಡಿ, ರೀರೈಟ್ ದ ಫಾಲೋಯಿಂಗ್ ಆ್ಯಸ್ ಡೈರೆಕ್ಟೆಡ್. ಇಲ್ಲಿ ಒಟ್ಟು ನಿಮಗೆ 3 ಪ್ರಶ್ನೆಗಳಿರುತ್ತೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕದಂತೆ 3 ಅಂಕಗಳು ತಗೊಳ್ಳುವಂಥ ನಿಮಗೆ ಅವಕಾಶ ಇರುತ್ತೆ ಮಕ್ಕಳ. ಫಸ್ಟ್ ಒನ್ ನೋಡಿ, ಡೆವಲಪ್ಡ್ ಕಂಟ್ರೀಸ್ ಆರ್ ಅಟ್ ಅ ಡಿಸ್ಅಡ್ವಾಂಟೇಜ್ ಟು ಹ್ಯಾವ್ ಸಕ್ಸಸ್ ಟು ಮಾಡರ್ನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜೀಸ್. ಓಕೆನಾ? ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಆಂಟೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್ಸ್. ಕ್ವೆಶನ್ ನಂಬರ್ 2, ಶಿ ಡಸ್ ನಾಟ್ ಲೈಕ್ ಕಾಫಿ. ಇಲ್ಲೇನು ಮಾಡಬೇಕು? ಯೂಸ್ ದ ಕ್ವೆಶನ್ ಟ್ಯಾಗ್. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನಂಬರ್ 3, ಟ್ರೈನ್ಸ್ ಪಾಸ್ ಡ್ಯಾಶ್ ದ ಟನಲ್. ಇದನ್ನೇನು ಮಾಡಬೇಕು ನೋಡಿ, ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ಪ್ರಿಪೋಸಿಷನ್. ಓಕೆನಾ? ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಅಬ್ಸರ್ವ್ ದ ರಿಲೇಷನ್ಶಿಪ್ ಇನ್ ದ ಫಸ್ಟ್ ಪೇರ್ ಆಫ್ ವರ್ಡ್ಸ್ ಆ್ಯಂಡ್ ಕಂಪ್ಲೀಟ್ ದ ಸೆಕೆಂಡ್ ಪೇರ್ ಅಕಾರ್ಡಿಂಗ್ಲಿ ಇನ್ ದ ಫಾಲೋಯಿಂಗ್. ಇಲ್ಲೂ ಸಹ ನಿಮಗೆ 1 ಅಂಕದಂತೆ 3 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರಕ್ಕೆ ನಿಮಗೆ 1 ಅಂಕದಂತೆ 3 ಅಂಕ ಪಡೆಯುವಂಥ ಅವಕಾಶ ಇರುತ್ತೆ ಮಕ್ಕಳ. ನೋಡಿ ಇಲ್ಲಿ ಕ್ವೆಶನ್ ನಂಬರ್ 4, DYE ಡೈ, DIE ಡೈ. ಪೀಸ್ PIECE ಪೀಸ್. ಇಲ್ಲೇನು ಬರೀಬೇಕು? ಡ್ಯಾಶ್ ಯು ಹ್ಯಾವ್ ಟು ಫಿಲ್ ದ ಆನ್ಸರ್. ಓಕೆನಾ? ನೆಕ್ಸ್ಟ್ ಫಿಫ್ತ್ ಒನ್, ಐಸ್ ಆಪ್ಥಮಾಲಜಿಸ್ಟ್. ಹಾರ್ಟ್ ಏನು ಅಂತ ಬರೀಬೇಕು ಮಕ್ಕಳ ಇಲ್ಲಿ ಉತ್ತರವನ್ನು. ಸಿಕ್ಸ್ತ್ ಒನ್, ವಿಮ್ ಸಡನ್ ಡಿಸೈರ್, ರಿಲಕ್ಟೆಂಟ್ ಡ್ಯಾಶ್. ಓಕೆ. ನೆಕ್ಸ್ಟ್ ಥರ್ಡ್ ಮೈನ್ ನೋಡಿ ಮಕ್ಕಳ, ರೀರೈಟ್ ಆ್ಯಸ್ ಡೈರೆಕ್ಟೆಡ್. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರಕ್ಕೆ 1 ಅಂಕದಂತೆ ಇಲ್ಲಿ ನಿಮಗೆ 1 ಅಂಕ ಪಡೆಯುವಂಥ ಅವಕಾಶ ಇರುತ್ತೆ ಮಕ್ಕಳ. ಕ್ವೆಶನ್ ನಂಬರ್ 7, ದೇ ಲೆಫ್ಟ್ ಫಾರ್ ವರ್ಕ್, ಇಟ್ ಸ್ಟಾರ್ಟೆಡ್ ಟು ರೈನ್, ಸೊ ದೇ ಕೇಮ್ ಹೋಮ್ ಅಗೇನ್. ರೀರೈಟ್ ದ ಸೆಂಟೆನ್ಸ್ ಯೂಸಿಂಗ್ ನೋ ಸೂನರ್ ದ್ಯಾನ್. ಓಕೆನಾ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಆನ್ಸರ್ ದ ಫಾಲೋಯಿಂಗ್ ಇನ್ 2 or 3 sentences ಈಚ್. ಇಲ್ಲಿ ನಿಮಗೆ 3 ಪ್ರಶ್ನೆ ಇರುತ್ತೆ ಮಕ್ಕಳ. 2 ಅಂಕದಂತೆ ಒಟ್ಟು ನಿಮಗೆ 6 ಅಂಕಗಳು ಗಳಿಸುವಂಥ ಅವಕಾಶ ಇರುತ್ತೆ. ಓಕೆನಾ? ಕ್ವೆಶನ್ ನಂಬರ್ 8, ವೈ ಡಿಡ್ ದ ಎಲ್ಡರ್ಸ್ ಆಫ್ ದ ವರ್ಕರ್ಸ್ ಪ್ಯಾರಡೈಸ್ ಬಿಕಮ್ ಆಂಕ್ಷಿಯಸ್. ವೈ ಡಿಡ್ ದ ಎಲ್ಡರ್ಸ್ ಆಫ್ ದ ವರ್ಕರ್ಸ್ ಪ್ಯಾರಡೈಸ್ become anxious. Next is question number 9, what is the main cause of soil erosion. Okay na? Question number 10, how does the poet describe the reaction of the female crane. Okay na makla? Next main nodi, explain with reference to the context. ಇಲ್ಲಿ ನಿಮಗೆ ಒಟ್ಟು 2 ಪ್ರಶ್ನೆಗಳು 2 ಅಂಕದಂತೆ ಒಟ್ಟು 4 ಅಂಕಗಳು ಪಡೆಯುವಂಥ ಅವಕಾಶ ಇರುತ್ತೆ ಮಕ್ಕಳ. ಓಕೆನಾ? ಕ್ವೆಶನ್ ನಂಬರ್ 11, ಲೆಟ್ಸ್ ಮೂವ್ ಆನ್, ಟೈಮ್ಸ್ ಫ್ಲೈಯಿಂಗ್. ನೆಕ್ಸ್ಟ್ ಕ್ವೆಶನ್ ನಂಬರ್ 12, ಅ ವೇವ್ ಆಫ್ ಸಿ ಹ್ಯಾಡ್ ನೆವರ್ ಸೀನ್ ಕೇಮ್ ಟು ಹರ್ ಫ್ರಮ್ ಫಾರ್ ಅವೇ ಆ್ಯಂಡ್ ಕ್ಯಾರಿಡ್ ಹರ್ ಟು ಹಿಮ್. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಇನ್ 8 or 10 sentences. ಇಲ್ಲಿ ನಿಮಗೆ ಒಂದೇ ಪ್ರಶ್ನೆ ಇರುತ್ತೆ ಮಕ್ಕಳ. 3 ಅಂಕಗಳು ಪಡೆಯುವಂಥ ಅವಕಾಶ ಇರುತ್ತೆ. ಓಕೆನಾ? ಕ್ವೆಶನ್ ನಂಬರ್ 13, ವಾಟ್ ಡಸ್ CV ರಾಮನ್ ಸೇ ಅಬೌಟ್ ರೈನ್ಫೆಡ್ ಥ್ಯಾಂಕ್ಸ್. ವಾಟ್ ಡಸ್ CV ರಾಮನ್ ಸೇ ಅಬೌಟ್ ರೈನ್ಫೆಡ್ ಥ್ಯಾಂಕ್ಸ್. ಮಕ್ಕಳ ಇಲ್ಲಿಗೆ FA1ಗೆ ಸಂಬಂಧಪಟ್ಟಂತಹ ಇಂಗ್ಲೀಷ್ ಕ್ವೆಶನ್ ಪೇಪರು ಮುಕ್ತಾಯ ಆಗ್ತಿದೆ ಮಕ್ಕಳ.
ನಿಮಗೆಲ್ಲ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.